Coming here and celebrating this Holy Eucharist and praying for the souls. ಗಾಯನ ಪಂಗಡದ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಅದೇ ರೀತಿ ಪ್ರಿಯರೇ, ಈ ಪ್ರಾರ್ಥನಾ ಮಂದಿರವನ್ನು ನಾವು ಆಶೀರ್ವದಿಸಿದ್ದೇವೆ. ಈಗ ಪ್ರಾರ್ಥನಾ ಮಂದಿರದ ಈ ಆಶೀರ್ವಚನವನ್ನು ಮಾಡಿದ್ದೇವೆ, ಆಯ್ತಾ? ಸರಿ ಅಲ್ವಾ? ಪ್ರಥಮ ಬಾರಿಗೆ ನಾವು ಈ ಕಟ್ಟಡವನ್ನು ಇದು ನಿರ್ಮಾಣ ಮಾಡಿ ನಾವು ಬಲಿಪೂಜೆಯನ್ನು ಅರ್ಪಿಸಿದ್ದೇವೆ. ತಮಗೆಲ್ಲರಿಗೂ ಈ ಪವಿತ್ರ ಬಲಿಪೂಜೆಯಲ್ಲಿ ಪಾಲ್ಗೊಂಡಂಥ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಟ್ಟಡ ನಿರ್ಮಾಣವಾಗಲು ಅನೇಕ ವರ್ಷದಿಂದ ಆಲೋಚನೆ ಮಾಡುತ್ತಾ ಇದ್ದೇವೆ ಅಲ್ವಾ? ಆಗಲಿಲ್ಲ. ಆದರೂ ನಾನೊಂದು ಯೋಜನೆ ಹಾಕಿದೆ, ಆದ್ದರಿಂದ ಈ ಯೋಜನೆ ಕೊನೆಗೊಂಡಿದೆ. ಆದರೂ ಯಾತ್ರಾ ಸ್ಥಿತಿಯಲ್ಲಿರುವ ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ಜಗದ್ಗುರು 14ನೆಯಲ್ಲಿಯೂ ನಮ್ಮ ಧರ್ಮಾಧ್ಯಕ್ಷರು, ಎಲ್ಲ ಧರ್ಮಾಧ್ಯಕ್ಷರುಗಳು, ಗುರುಗಳು ನಿತ್ಯ ಜೀವನದ ಬುಗ್ಗಿಯಾದ ಯೇಸುವಿನ ಶಾಶ್ವತ ಜೀವನದಲ್ಲಿ ಬೇರೂರಿ ಭಕ್ತ ವಿಶ್ವಾಸಿಗಳನ್ನು ಮಹಿಮಾನ್ವಿತ ಧರ್ಮಸಭೆಯಾದ ಕ್ರಿಸ್ತ ಸನ್ನಿಧಾನಕ್ಕೆ ಸೇರಲೆಂದು ಮಾಡಿದರು. ಆದರೆ ಒಂದು ವೇಳೆ ಪ್ರಭು ಯೇಸು ಕ್ರಿಸ್ತರು ತನ್ನ ಶಿಲುಬೆಯ ಮರಣವನ್ನು ಮಾಡಿದ ನಂತರ ಅಷ್ಟರಲ್ಲಿ ಆ ಜೀವನ ಅವರ ಕಥೆ ಅಲ್ಲಿ ಮುಗೀತಾದರೆ ಖಂಡಿತವಾಗಿ ನಾವು ಇಲ್ಲಿ ಬರಬೇಕೆಂದಿರಲಿಲ್ಲ. ಮೃತರ ಆತ್ಮಗಳಿಗೆ ಪ್ರಾರ್ಥನೆ ಮಾಡಬೇಕೆಂದಿರಲಿಲ್ಲ. ಬದಲಾಗಿ ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ಜೀವಂತ ಪ್ರಭು ಯೇಸು ಕ್ರಿಸ್ತ ಪುನರುತ್ಥಾನದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಅದಕ್ಕಾಗಿ ನಾವು ಬೇಸರ ಪಡಬಾರದು, ಏಕೆಂದರೆ ನಮ್ಮ ಜೀವನವು ಪ್ರಭು ಯೇಸು ಕ್ರಿಸ್ತರಲ್ಲಿ ಮುಂದುವರಿಯುತ್ತಿದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರ, ಇಂದಿನ ಶುಭ ಸಂದೇಶದ ನಾವು ಕೇಳಿದಂತೆ ಮೃತನಾದ ಲಾಜರನು ಮೃತಪಟ್ಟಾಗ ಪ್ರಭು ಯೇಸು ಕ್ರಿಸ್ತರ ಅವರ ಮನೆಗೆ, ಮಾರ್ತ ಮತ್ತು ಮರಿಯಳ ಮನೆಗೆ 4 ದಿವಸದ ನಂತರ ಅವರು ಹೋದ್ರು. ಅವರು ಪ್ರಭು ಯೇಸು ಕ್ರಿಸ್ತರ ಅವರ ಮನೆಗೆ ಬಂದುದನ್ನು ಕಂಡು ಮಾತರಿಗೆ ಬೇಸರವಾಯಿತು. ಏಕೆಂದರೆ 4 ದಿವಸದ ನಂತರ ಯು ಆರ್ ಕಮಿಂಗ್ ಆಫ್ಟರ್ 4 days, so it is impossible. ಸಜ್ಜನರ ಆತ್ಮಗಳಿರುವವು ದೇವರ ಕೈಯೊಳು, ಅವರನ್ನು ಮುಟ್ಟುವವು ಮಹಾಯಾತನೆಯಾದವು. ಮಂದಮತಿಯ ಕಣ್ಣಿಗೆ ಸತ್ತವರಂತೆ ಅವರು ಕಾಣಿಸಿಕೊಂಡರು, ಅವರು ಗತಿಸಿ ಹೋಗುವುದು ಅವನಿಂದ ತೊಲಗಿದ ಕೆಂಡದಂತೆ. ಸಜ್ಜನರಿಗಾದ ಸಾವು ಮಹಾವಿಪತ್ತು ಎಂದವನಿಗೆ ತೋರಿತು. ಅವರಾದರೂ ಶಾಂತಿ ಸಮಾಧಾನದಿಂದ ನೆಮ್ಮದಿಯಾಗಿರುವರು. ಮಾನವನ ದೃಷ್ಟಿಯಲ್ಲಿ ಅವರು ಕಂಡುಬರುವರು, ಶಿಕ್ಷಿಸಲ್ಪಡುವರಂತೆ. ಅವರಲ್ಲಾದರೂ ತುಂಬಿತು ಪರಮಾತ್ಮರ ನಂಬಿಕೆಯ ನಿರೀಕ್ಷೆ. ಅವರು ಅನುಭವಿಸಿದ ಶಿಕ್ಷೆ ಅಲ್ಪ, ಹೊಂದುವ ಸೌಭಾಗ್ಯ ಅಪಾರ. ಶೋಧಿಸಿದ ತರುವಾಯ ದೇವರಿಗೆ ಅವರು ಕಂಡು ಬಂದರು ಯೋಗ್ಯರು. ಶೋಧಿಸಿದವರವು ಪುಟಕಿತ್ತ ಚಿನ್ನದಂತೆ, ಅಂಗೀಕೃತರಾದರವರು ಪೂರ್ಣ ದಹನ ಬಲಿಯಂತೆ. ಪ್ರಕಾಶಿಸುವರು ಅವರು ದೇವರನ್ನು ಸಂದರ್ಶಿಸುವ ಕಾಲದಲ್ಲಿ, ಒಡೆಯುವರು ಅವರು ಒಣ ಹುಲ್ಲಿನೊಳಗಿರುವ ಕಿಡಿಗೋಳದ ಪಾತೆಯಂತೆ. ನ್ಯಾಯ ತೀರಿಸುವರವರು ಜನಾಂಗಗಳಿಗೆ, ದೊರೆತನ ಮಾಡುವರವರು ಜನಗಳ ಮೇಲೆ. ದೇವರ ಪ್ರತಿಜ್ಞೆಗಳಾಗಿರುವರು ಸದಾಕಾಲಕ್ಕೆ, ಸತ್ಯವನ್ನು ಅರಿವರವರು ದೇವರಲ್ಲಿ ಭರವಸೆ ಇಡುವವರು. ಅವರೊಂದಿಗೆ ಪ್ರೀತಿಯಿಂದ ಬಾಳುವರು ನಂಬಿಕಸ್ಥರು, ದೇವರಿಂದ ಆಯ್ಕೆಯಾದವರಾಗಿರುವರು. ಕೃಪಾನುಗ್ರಹವು ದೇವರೇ ಕಾಪಾಡುವರು ಸಜ್ಜನರನ್ನು. ಪ್ರಭುವಿನ ವಾಕ್ಯವಿದು. ಶ್ಲೋಕ. ಪ್ರಭು ಕುರಿಗಾಯಿ ಆಗಿರಲು ನನಗೆ ಕುಂದು ಕೊರತೆಗಳು ಎಲ್ಲಿಹವು ಎನಗೆ. ಪ್ರಭು ಕುರಿಗಾಯಿ ಆಗಿರಲು ನನಗೆ ಕುಂದು ಕೊರತೆಗಳು ಎಲ್ಲಿಹವು ಎನಗೆ. ಹಸಿರು ಗಾವಲುಗಳಲ್ಲೆನ್ನ ತಂಗಿಸುವನು,
ತಿಳಿಗೊಳಗಳ ಬಳಿಗೆ ಆಸೆಗಳು ನಾವೆಲ್ಲರೂ ಐಕ್ಯವಾಗಿದ್ದೇವೆ. ನಿಮ್ಮ ದಿವಂಗತ ಸೇವಕರನ್ನು ಅವರ ಮಹಿಮೆಗೆ ಕರೆದೊಯ್ಯಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸಲ್ಲಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಲೋಕದಿಂದ ನಮ್ಮನ್ನು ಅಗಲಿರುವ ನಮ್ಮ ಸಹೋದರ ಸಹೋದರಿ, ವಿಶೇಷವಾಗಿ ನಮ್ಮ ಪ್ರೀತಿಯ ಬಂಧುಗಳು ನಮ್ಮ ಕುಟುಂಬದಲ್ಲಿ ಅಗಲಿರುವರಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸಲು ನಾವೆಲ್ಲರೂ ಇಲ್ಲಿ ನಡೆದಿದ್ದೇವೆ. ನಿತ್ಯ ಮರಣದಿಂದ ನಾವೆಲ್ಲರೂ ತಪ್ಪಿಸಿಕೊಳ್ಳುವಂತೆ ನಮಗಾಗಿ ಮೃತ ಹೊಂದಿದ ಪ್ರಭು ಯೇಸು ಕ್ರಿಸ್ತರು ನಾವೆಲ್ಲರೂ ನಿತ್ಯಕ್ಕೂ ಜೀವಿಸುವೆವು. ಈ ಕ್ಷಣಕ್ಕೆ ನಮ್ಮನ್ನು ಅಗಲಿದ್ದರೂ ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡಿದ್ದಾರೆ. ಈ ವಿಶ್ವಾಸವೇ ನಮ್ಮೆಲ್ಲರನ್ನು ಇಲ್ಲಿಗೆ ಕರೆತಂದಿದೆ. ಇದೇ ವಿಶ್ವಾಸದಲ್ಲಿ ಈ ನಮ್ಮ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸೋಣ. ಇಹದಲ್ಲಿ ಇವರು ಮಾಡಿರುವ ದೇವರು ಕ್ಷಮಿಸಲಿ, ಇವರನ್ನು ತಮ್ಮ ಸನ್ನಿಧಿಗೆ ಕರೆದುಕೊಳ್ಳಲಿ. ದೇವ ದೂತ ಸಂತರು ಇವರನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸೋಣ. ಸಮಾಧಿಯ ಪವಿತ್ರೀಕರಣ. ಸರ್ವಶಕ್ತ ದೇವರೇ, 3 ದಿನಗಳವರೆಗೆ ಸಮಾಧಿಯಲ್ಲಿ ಇದ್ದ ನಿಮ್ಮ ಕುಮಾರ ಯೇಸು ಕ್ರಿಸ್ತರು ಅವರಲ್ಲಿ ವಿಶ್ವಾಸವಿಟ್ಟವರೆಲ್ಲರ ಸಮಾಧಿಗಳನ್ನು ಪವಿತ್ರೀಕರಿಸಿದರು. ವಿಶ್ವಾಸದಲ್ಲಿ ಜೀವಿಸಿ ಮೃತರಾದವರು ನಿಮ್ಮ ದಯೆಯಿಂದ ನಿತ್ಯ ವಿಶ್ರಾಂತಿಯನ್ನು ಪಡೆಯುವರು. ಈ ಸಮಾಧಿಗಳನ್ನು ಆಶೀರ್ವದಿಸಿ ಇದನ್ನು ಕಾಯಲು ನಿಮ್ಮ ದೂತರನ್ನು ಕಳುಹಿಸಿರಿ. ಎಲ್ಲೇ ಇವರ ವಿಯೋಗದಿಂದ ದುಃಖದಲ್ಲಿರುವ ಇವರ ಮನೆಯವರನ್ನು ಬಂಧು ಮಿತ್ರರನ್ನು ಸಂತೈಸಿರಿ. ಅವರ ದುಃಖವನ್ನು ಶಮನಪಡಿಸಿರಿ. ಮೃತ ಹೊಂದಿ ನಿಮ್ಮ ಸನ್ನಿಧಿಯಲ್ಲಿರುವ ನಮ್ಮ ಎಲ್ಲಾ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆ ನಮಗೆ ಮೃತರಾದ ಎಲ್ಲ ಆತ್ಮವಿಶ್ವಾಸಿಗಳ ಆತ್ಮಗಳಿಗೆ ಪ್ರಾರ್ಥನೆಯನ್ನು ಮಾಡಲು ನಮಗೆ ಕರೆ ನೀಡುತ್ತದೆ. ಆದ್ದರಿಂದ ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ಸೇರಿ ಈ ಸಮಾಧಿಯಲ್ಲಿ ಇದ್ದಂಥ ಎಲ್ಲ ಆತ್ಮಗಳಿಗೆ ಪ್ರತ್ಯೇಕವಾಗಿ ಪ್ರಾರ್ಥಿಸಲು ನಾವಿಲ್ಲಿ ನೆರೆದಿದ್ದೇವೆ. ಆದ್ದರಿಂದ ಈ ಮೃತರಾದ ಎಲ್ಲ ಪ್ರತ್ಯೇಕವಾಗಿ ನಮ್ಮ ಕುಟುಂಬದಲ್ಲಿ ಮೃತರಾದ ಆಗಿರ್ಬೋದು, ನಮ್ಮ ಕುಟುಂಬದ ಸದಸ್ಯರು, ನೆಂಟರಿಷ್ಟರು, ಸಂಬಂಧಿಕರು ಅನೇಕರು ಮೃತರಾಗಿದ್ದಾರೆ. ಅದರಿಂದ ಅವರಿಗಾಗಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ದೇವರು ದಯಾಮಯ ತಂದೆ, ಅವರ ದಯೆಯಿಂದ ಮೃತರಾದ ಎಲ್ಲ ನಮ್ಮ ಸಹೋದರ ಸಹೋದರಿಯರಿಗೆ ದೇವರ ಕೃಪೆಯನ್ನು ತೋರಿಸಿ ಅವರಿಗೆ ಬೇಕಾದ ವರದಾನಗಳನ್ನು, ಸ್ವರ್ಗ ಸಾಮ್ರಾಜ್ಯವನ್ನು ದೇವರು ಅವರಿಗೆ ದಯಪಾಲಿಸಲೆಂದು ಇಂದಿನ ಈ ಬಲಿಪೂಜೆಯಲ್ಲಿ ನಾವು ಪ್ರತ್ಯೇಕವಾಗಿ ಬೇಡಿಕೊಳ್ಳೋಣ. ಈ ಬಲಿಪೂಜೆಯನ್ನು ನಾವು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮೆಲ್ಲರ ಪಾಪಗಳನ್ನು ನಾವು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕಣಿಕೆಯಾದ ಸದಾ ಭಯಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಇರಲಿ.
ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಬೆಥಾನಿಯಕ್ಕೆ ಬಂದಾಗ ಲಾಜರನನ್ನು ಸಮಾಧಿಯಲ್ಲಿ ಹೂಳಿಟ್ಟು ಆಗಾಗಲೇ 4 ದಿನಗಳಾಗಿದ್ದವೆಂದು ತಿಳಿಯಿತು. ಬೆಥಾನಿಯ ಜೆರೂಸಲೇಮಿನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಅನೇಕ ಯಹೂದ್ಯರು ಮಾರ್ತಳನ್ನು ಮರಿಯಳನ್ನು ಕಂಡು ಅವರ ಸಹೋದರನ ಮರಣಕ್ಕಾಗಿ ಸಂತಾಪ ಸೂಚಿಸಲು ಬಂದಿದ್ದರು. ಯೇಸು ಬರುತ್ತಿದ್ದಾರೆಂದು ಕೇಳಿದೊಡನೆ ಮಾರ್ತಾ ಅವರನ್ನು ಎದುರುಗೊಳ್ಳಲು ಹೋದಳು. ಮರಿಯ ಮನೆಯಲ್ಲೇ ಇದ್ದಳು. ಮಾರ್ತಾ ಯೇಸುವನ್ನು ಕಂಡು, ಪ್ರಭು, ನೀವು ಇಲ್ಲಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ. ಈಗಲೂ ದೇವರಲ್ಲಿ ನೀವು ಏನೇ ಕೇಳಿಕೊಂಡರೂ ನಿಮಗವರು ನೀಡುವರೆಂದು ನಾನು ಬಲ್ಲೆ ಎಂದಳು. ಯೇಸು, ನಿನ್ನ ಸಹೋದರನು ಜೀವಂತವಾಗಿ ಏಳುವನು ಎಂದರು. ಅವನು ಅಂತಿಮ ದಿನದ ಪುನರುತ್ಥಾನದಲ್ಲಿ ಜೀವಂತವಾಗಿ ಏಳುವನೆಂದು ನನಗೆ ತಿಳಿದಿದೆ ಎಂದಳು ಮಾರ್ತಾ. ಯೇಸು ಅವಳಿಗೆ, ಪುನರುತ್ಥಾನವೂ ಜೀವವೂ ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸವಿಟ್ಟರೆ ಅವನೆಂದಿಗೂ ಸಾಯನು. ಇದನ್ನು ನೀನು ವಿಶ್ವಾಸಿಸುತ್ತೀಯಾ ಎಂದು ಕೇಳಲು, ಹೌದು. ಅವಳು, ಹೌದು ಪ್ರಭು, ನೀವೇ ಅಭಿಷಿಕ್ತರಾದ ಲೋಕೋದ್ಧಾರಕ ದೇವರ ಪುತ್ರ, ಈ ಲೋಕಕ್ಕೆ ಬರಬೇಕಾದವರು ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳಿದಳು. ಪ್ರಭುವಿನ ಶುಭ ಸಂದೇಶವೇದು. ನನ್ನನ್ನು ನಾನೇ ಪುನರುತ್ಥಾನ ನಾನೇ ಜೀವ ಎಂದು ಅದು ನೀವು ಪಾಲಿಸುತ್ತೀರಾ? ನಿಜವಾಗಿಯೂ ನೀವು ನಂಬುತ್ತೀರೋ ಎಂದು ಕೇಳಿದಾಗ, ಹೌದು ಪ್ರಭುವೇ, ನಾವು ನಂಬುತ್ತೇವೆ. ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಮಗೆ ವರದಾನವಾಗಿ ಕೊಡದಿಲ್ಲ. ಕರುಣೆಯಿಂದ ಆಲಿಸಿರಿ. ಮೃತರ ಮಧ್ಯದಿಂದ ಪುನರುತ್ಥಾನರಾದ ನಿಮ್ಮ ಪುತ್ರರಲ್ಲಿ ನಾವಿಟ್ಟಿರುವ ವಿಶ್ವಾಸವನ್ನು ನೀವು ದೃಢಪಡಿಸಿದಂತೆ ನಿಮ್ಮ ದಿವಂಗತ ಸೇವಕರ ಪುನರುತ್ಥಾನದ ಬಗ್ಗೆ ನಾವು ತಳೆದಿರುವ ನಿರೀಕ್ಷೆಯ ಹೊಸ ಶಕ್ತಿಯನ್ನು ಪಡೆಯಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.